ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಸಂತೋಷ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಹೊರಟಿರೋದು ಒನ್ ಆಫ್ ದ ಬ್ಯೂಟಿಫುಲ್ ಪ್ಲೇಸ್. ಎಲ್ಲಿ ಮಳೆ ಜಾಸ್ತಿ ಆಗುತ್ತೋ, ಯಾವ ಪ್ರದೇಶದಲ್ಲಿ ಹಸಿರು ಅನ್ನೋದು ಕಂಗೊಳಿಸ್ತಾ ಇರುತ್ತೋ ಅಂಥ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಅದೇ ಆಗುಂಬೆಗೆ. ಇವಾಗ ಬೆಳಗ್ಗೆ 6 ಗಂಟೆ ಆಗಿದೆ ಹಾಗೂ ನಾವು ಬೆಂಗಳೂರಿಂದ ಬಿಡ್ತಾ ಇದ್ದೀವಿ. ನನ್ನ ಫ್ರೆಂಡ್ಸ್ ಈಗಾಗಲೇ ಟೋಲ್ ಹತ್ರ, ಪಾರ್ಲೇಜಿ ಟೋಲ್ ಹತ್ರ ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ಅವ್ರನ್ನ ಪಿಕಪ್ ಮಾಡಿಕೊಂಡು ಲೆಟ್ಸ್ ರೈಡ್ ಟು ಇನಿಷಿಯಲಿ ನಾವು ಹಿಡಿದಿದ್ದು ಬೆಂಗಳೂರು ಹಾಸನ್ ಹೈವೇ. ಹಾಸನಲ್ಲಿ ಇನ್ನೊಬ್ಬ ನನ್ನ ಫ್ರೆಂಡ್ ಜಾಯ್ನ್ ಆದ ಹಾಗೂ ಹಾಸನ್ನಿಂದ ಮುಟ್ಟಿದ ತಕ್ಷಣ ಹಾಗೂ ಹಾಸನ್ ಕ್ರಾಸ್ ಮಾಡಿದ ತಕ್ಷಣ ನಾವು ಮೀಟ್ ಆಗಿದ್ದು ಮಳೆ. ರೈನ್ನ. ಇದು ಮಾನ್ಸೂನ್ ರೈಡ್ ಆದ್ದರಿಂದ ನಮಗೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ರೈನ್ ಇದ್ದೇ ಇತ್ತು. ಆ್ಯಂಡ್ ದೆನ್ ನಾವು ಫುಲ್ಲಾಗಿ ರೆಡಿ ಇದ್ವಿ ವಿತ್ ಆಲ್ ದ ರೈನ್ ಗೇರ್ಸ್. ಹಾಸನ್ ಬಿಡ್ತಿದ್ದಂಗೆ ನಾವು ತೊಗೊಂಡಿದ್ದು ಬೇಲೂರು ರೂಟ್ ಹಾಗೂ ಬೇಲೂರಿಂದ ಶೃಂಗೇರಿ ಮಾರ್ಗದಲ್ಲಿ ಹೊರಟ್ವಿ. ಶೃಂಗೇರಿಯಲ್ಲಿ ಲಂಚ್ ಮುಗಿಸ್ಕೊಂಡು ಆಗುಂಬೆ ಕಡೆ ಹೊರಟ್ವಿ. ಅಲ್ಲಲ್ಲಿ ಮಳೆ ಇರ್ತಿರ್ಲಿಲ್ಲ, ಬಟ್ ಅದೇ ಸ್ವಲ್ಪ ಹೊತ್ತಾಗಿದ ತಕ್ಷಣವೇ ನಮಗೆ ವಾಪಸ್ ಕಾಣಿಸ್ತಾ ಇದ್ದಿದ್ದು ಮಳೆ ಮಳೆ ಮಳೆ. ಇದು ನನ್ನ ಫಸ್ಟ್ ಮಾನ್ಸೂನ್ ರೈಡ್ ಆದ್ದರಿಂದ ನನಗಂತೂ ಭಾರಿ ಖುಷಿ ಕೊಡ್ತಾಯಿತ್ತು. ಸೊ ನಾವು ಯಾವುದೇ ಮಳೆಯಲ್ಲಾಗಿರಲಿ ನಾವು ನಿಲ್ಲಿಸ್ತಾನೆ ಇರಲಿಲ್ಲ. ಫೈನಲಿ ನಾವು ರೀಚ್ ಆದ್ವಿ ಆಗುಂಬೆಗೆ. ಇಟ್ಸ್ ಅರೌಂಡ್ ಒಂದು 2-3 ಗಂಟೆ ಆಗಿತ್ತು. ನಾವು ಆಗುಂಬೆ ರೀಚ್ ಆದ್ವಿ. ಆಗುಂಬೆ ರೀಚ್ ಆಗ್ತಿದ್ದಂಗೆ ಈ ಬೋರ್ಡ್ ಏನು ಕಾಣಿಸಿದೆ, ಅಲ್ಲಿಂದ ಲೆಫ್ಟ್ ತೊಗೊಂಡ್ರೆ ನೀವು ಒಂದು ಬ್ಯೂಟಿಫುಲ್ ವಾಟರ್ ಫಾಲ್ಸ್ಗೆ ಹೋಗ್ಬೋದು. ಅದೇ ಜೋಗಿಗುಂಡಿ ವಾಟರ್ ಫಾಲ್ಸ್ ಅಂತ. ಆಗುಂಬೆಯಿಂದ ಒಂದು 3-4 ಕಿಲೋಮೀಟರ್ ಇದೆ. ಆಗುಂಬೆಯಿಂದನೂ ಆ ವಾಟರ್ ಫಾಲ್ಸ್ವರೆಗೂ ಒಳ್ಳೆ ಸಖತ್ತಾದ ರೋಡ್ ಇದೆ. ಹಾಗೂ ಆ ಗೇಟಿಂದ ಒಂದು 500 ಮೀಟರ್ಸ್ ಟ್ರಕ್ ಮಾಡಬೇಕಾಗುತ್ತೆ. ಯಾವ ರೀತಿ ನಾವು ಈ ಬ್ಯೂಟಿಫುಲ್ ವಾಟರ್ ಫಾಲ್ಸ್ಗೆ ರೀಚ್ ಆದ್ವಿ ಅನ್ನೋದು ನೀವೇ ನೋಡಿ. ಈ ಸಾಹಸಗಳೆಲ್ಲ ಇದಾವೆ ಇಲ್ಲಿ. ಹೋಗ್ಬೇಕಾ? ನಾನಂತೂ ಹೋಗಲ್ಲ. ನಾನು ಹೋಗಲ್ಲ, ಆಗಲ್ಲ ಗುರು. ಈ ತರ ಸೊ ಇದು ಆಗುಂಬೆ ಡೇ 1 ರೈಡ್. ಹಾಗೂ ಡೇ 2 ಅಲ್ಲಿ ನಾವು ಕುಂದಾದ್ರಿ ಬೆಟ್ಟ ಹಾಗೂ ಕವಲೇದುರ್ಗ ಹಾಗೂ ಚಕ್ರ ಡ್ಯಾಮ್ ಇವೆಲ್ಲ ಪ್ಲೇಸಸ್ ವಿಸಿಟ್ ಮಾಡಿದ್ವಿ. ಇವೆಲ್ಲ ದಿ ಮೋಸ್ಟ್ ಬ್ಯೂಟಿಫುಲ್ ಪ್ಲೇಸಸ್ ಟು ಸಿ ನಿಯರ್ ಆಗುಂಬೆ ಅಂತಲೇ ಹೇಳ್ಬೋದು. ಸೊ ಡೋಂಟ್ ಮಿಸ್ ಟು ಸಿ ದ ಡೇ 2 ವಿಡಿಯೋ ಆ್ಯಸ್ ವೆಲ್.